ಸರ್ ನಮಸ್ಕಾರ. ಎಲ್ಲಿಂದ ಬಂದಿರೋದು ಸರ್ ತಾವು? ನಾನು ಬಸವೇಶ್ವರ ನಗರದಿಂದ ಬರ್ತಾ ಇದ್ದೀನಿ. ಓಕೆ ಸರ್, ಏನು ತಗೊಂಡ್ರಿ ಇವಾಗ ಇಲ್ಲಿ? ಈಗ ನಾನು ಮುದ್ದೆ ಚಿಕನ್ ರೆಗ್ಯುಲರ್ ಆಗಿ ತಗೊಳ್ತೀನಿ ನಾನು. ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸುಮಾರು ಒಂದು 6 ತಿಂಗಳಿಂದ ತಗೊಳ್ತೀನಿ. ನಮ್ಮ ಮನೆಯವರು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು, ಅವ್ರು ಇವಾಗಿಲ್ಲ. ಅದರಿಂದ ಇಲ್ಲೇ ನಮ್ಮ ಹಳ್ಳಿ ಊಟದ ಟೈಪ್ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ, ನಾಟಿ ಸ್ಟೈಲ್ ಇರುತ್ತೆ ಅಂತ ನೀವು ಮನೇಲಿ ತಿಂತೀರಾ? ಓಕೆ ಸರ್, ಇಲ್ಲಿ ಬರೀ 99 ರೂಪಾಯಿಗೆ ಬಿರಿಯಾನಿ, ಒಂದಷ್ಟು ಬಿರಿಯಾನಿಗಳು ಕಾಂಬೋಸ್ ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ ನಿಮ್ಗೆ ಅದು? ಯಾಕಂದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಇಷ್ಟ ಇದೆ, ಚೆನ್ನಾಗಿದೆ, ನಮ್ಮ ಬಜೆಟ್ಗೆ ಚೆನ್ನಾಗಿದೆ, ಕ್ವಾಲಿಟಿನೂ ಇದೆ. ಸರ್ ಟೇಸ್ಟ್ ಎಲ್ಲ ಹೇಗಿರುತ್ತೆ? ಚೆನ್ನಾಗಿದೆ, ಸಾಕು, ನಮ್ಗೆ ಚೆನ್ನಾಗಿದೆ. ನಮಸ್ಕಾರ, ಡಿಸ್ಟಿಲ್ ಕುಟುಂಬದ ಎಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ಗೋವಿಂದರಾಜ್ ನಗರದ ಮಾಗಡಿ ರಸ್ತೆಯಲ್ಲಿ. ಸೊ ಇದು ಸಂಪೂರ್ಣ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಏನಪ್ಪ ನಾನು ಇಲ್ಲಿದ್ದೀನಿ ಅಂದರೆ ಬರೀ 99 ರೂಪಾಯಿಗೆ. ಈಗಿನ ಕಾಲದಲ್ಲಿ ಅಷ್ಟು ಕಮ್ಮಿಗೆ ಯಾರು ಕೊಡ್ತಾರೆ ಬ್ರೋ? ಬೆಂಗಳೂರಲ್ಲಿ ಕೊಡ್ತಾ ಇದ್ದಾರೆ. ಹೌದು, 99 ರೂಪಾಯಿಗೆ ಇಷ್ಟು ಕಾಂಬೋಸ್ ನಡೀತಾ ಇದೆ. ಚಿಕನ್ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಇರುತ್ತೆ, ಹಾಗೆ ಫಿಶ್ ಬಿರಿಯಾನಿ ಕೂಡ ಕೊಡ್ತಾ ಇದ್ದಾರೆ. ಅದು ಕೂಡ ಕಾಂಬೋ ಇರುತ್ತೆ. ಏನಾದರೂ ಬಿರಿಯಾನಿ ತೊಗೊಳ್ಳಿ, ಒಂದು ಲಾಲಿಪಾಪ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು, ಫಿಶ್ ಬಿರಿಯಾನಿ ಆಗಿರ್ಬೋದು, ಏನಾದರೂ ತೊಗೊಳ್ಳಿ, ಜಸ್ಟ್ 99 ರೂಪೀಸ್ಗೆ ಕೊಡ್ತಾ ಇದ್ದಾರೆ. ಬನ್ನಿ, ಯಾಕೆ 99 ರೂಪೀಸ್ ಕೊಡ್ತಾ ಇದ್ದಾರೆ, ಏನು ಅವರ ಈ ಜೀವನದ ಇಂದಿನ ಒಂದಷ್ಟು ವಿಷಯಗಳನ್ನು ಮಾತನಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ನಿಮ್ಮ ಮುಂದೆ ಇಡ್ತಾ ಇರ್ತೀನಿ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಎಚ್ ಗೌಡ ಬಿರಿಯಾನಿ ಏನು ಸರ್ ಇದು ಟೈಟಲ್? ಉಚ್ಚೇಗೌಡ ಬಿರಿಯಾನಿ ಮೇಡಮ್, ನಮ್ಮ ತಾತರ ಹೆಸರು. ಓಕೆ, ಅದೀಗ ನೀವು ಇದಕ್ಕೆ ಇಟ್ಕೊಂಡಿರೋದಾ? ಹೌದು ಮೇಡಮ್. ಸರ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿರೋದು? 6 ಇಯರ್ಸ್ ಆಯ್ತು ಮೇಡಮ್. ಇಲ್ಲಿ ಸ್ಟಾರ್ಟ್ ಬಂದಿಲ್ಲ, ಇದಕ್ಕೆ ಮುಂಚೆ ಇಲ್ಲ, ಇದಕ್ಕೆ ಮುಂಚೆ ನಾನು ವರ್ಕ್ ಮಾಡ್ತಾ ಇದ್ದೆ MNC ಕಂಪ್ನಿಲಿ. ಅದು ರಿಸೈನ್ ಮಾಡಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಟೆಲ್ ಫೀಲ್ಡಿಗೆ ಬಂದಿದ್ದು ನಾವು. ಓಕೆ, ನೀವು MNC ಕಂಪನಿ ವರ್ಕ್ ಮಾಡ್ತಿದ್ದು ಈಗ ಬಿಟ್ಟು ಬಂದು ಇಲ್ಲಿ ವರ್ಕ್ ಮಾಡ್ತಾ? ಹೌದು ಮೇಡಮ್, ಹೌದು. ಸರ್ ಈಗ ಫುಡ್ ಎಲ್ಲ ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ? ಇಲ್ಲೆಲ್ಲ ಮೇಡಮ್ ಓನ್ ಮಸಾಲ ನಮ್ಮದೇ ಎಲ್ಲ. ನಮ್ಮ ಮನೇಲಿ ನಮ್ಮ ವೈಫು ಮತ್ತು ನಮ್ಮ ಅಮ್ಮ ಇಬ್ಬರು ಸೇರ್ಕೊಂಡು ರೆಡಿ ಮಾಡ್ತಾರೆ ಮಸಾಲಾನ. ಬಿರಿಯಾನಿ ಮಸಾಲ, ಕಬಾಬ್ ಮಸಾಲ, ಚಾಟ್ ಮಸಾಲ ಎಲ್ಲ ನಾವೇ ರೆಡಿ ಮಾಡ್ಕೊತೀವಿ ಓನಾಗಿ. ಪ್ಲಸ್ ಇನ್ನೊಂದೇನು ನಮ್ಮ ಹೋಟೆಲಲ್ಲಿ ಸ್ಪೆಷಲ್ ಅಂದರೆ ಟೇಸ್ಟಿಂಗ್ ಪೌಡ್ರು, ಕಲರ್ ಯಾವುದು ಯೂಸ್ ಮಾಡಲ್ಲ. ನಾವು ಹೋಟೆಲ್ ಓಪನ್ ಮಾಡಿದಾಗಿಂದನೂ ಯೂಸ್ ಮಾಡಲ್ಲ ಯಾವುದನ್ನು, ಎಲ್ಲ ನ್ಯಾಚುರಲ್ ಫುಡ್ ಕೊಡ್ತಾ ಇದ್ದೀನಿ. ಹಂಗಾಗಿ ನಮ್ಮ ಹತ್ರ ಕಸ್ಟಮರ್ ಒಂದ್ಸಲಿ ಬಂದು ಊಟ ಮಾಡಿದ್ರೆ ಮತ್ತೆ ಹುಡಿಕೊಂಡು ಬರ್ತಾರೆ. ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ, ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ ನಮಗೆ. ಆಮೇಲೆ ನಮ್ಮಲ್ಲಿ ಸ್ಪೆಷಲ್ ಆಗಿ ನಿಮಗೆ 6 ವೆರೈಟಿ ಬಿರಿಯಾನಿ ಕೊಡ್ತೀನಿ. ಅದರಲ್ಲಿ ಚಿಲ್ಲಿ ಬಿರಿಯಾನಿ, ಲಿವರ್ ಬಿರಿಯಾನಿ, ಲಾಲಿಪಾಪ್ ಬಿರಿಯಾನಿ, ಲೆಗ್ ಪೀಸ್ ಬಿರಿಯಾನಿ, ಕಬಾಬ್ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಇದೆಲ್ಲ ಸಿಗುತ್ತೆ. ಇನ್ನು 2 ಸ್ಪೆಷಲ್ ಚಿಲ್ಲಿ ಬಿರಿಯಾನಿ, ಲಿವರ್ ಬಿರಿಯಾನಿ ವಿತೌಟ್ ಆಯಿಲ್. ಅವೆರಡಕ್ಕೂ ಆಯಿಲೇ ಹಾಕಲ್ಲ. ಅದು ಹೆಂಗೆ ಮಾಡ್ತೀರಾ ಅಂತ? ಸಾಧ್ಯನಾ? ಮಾಡಕ್ ಸಾಧ್ಯ, ಮಾಡ್ಬೇಕಷ್ಟೇ. ಮಾಡಿದ್ರೆ ಎಲ್ಲ ಸಾಧ್ಯ. ಅಂದ್ರೆ ಸ್ವಲ್ಪ ಅದು ಹುಷಾರಾಗಿ ಮಾಡ್ಬೇಕು. ಅವೆಲ್ಲ ಡೀಪ್ ಆಗಿ ಫ್ರೈ ಮಾಡಿದ್ರೆ ಎಲ್ಲ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಅದೆಲ್ಲ ಮೀಡಿಯಮ್ ಆಗಿ ಮಗು ತರ ಹ್ಯಾಂಡಲ್ ಮಾಡ್ಬೇಕು. ಅದು ಚಿಕನ್ ಲಿವರ್ ಎಲ್ಲ ಮಗು ತರ ಹ್ಯಾಂಡಲ್ ಮಾಡಿದ್ರೆ ನೀಟಾಗಿ ಫ್ರೈ ಆಗುತ್ತೆ ಮೇಡಮ್. ಓಕೆ, ಎಷ್ಟು ಸೇಲ್ ಆಗ್ಬೋದು ಸರ್ ಈ ಬಿರಿಯಾನಿಸ್ ಎಲ್ಲ? ಮೇಡಮ್ ಬಿರಿಯಾನಿ ಒಂದು 400 ಬಿರಿಯಾನಿ ಗಂಟೆ ಹೋಗುತ್ತೆ ಡೈಲಿ. ಓಕೆ, ಇನ್ನು ಡ್ರೈ ಚಿಲ್ಲಿ ಚಿಕನ್ ಬಂದ್ಬಿಟ್ಟು ಅದೊಂದು 30 kg ಹೋಗುತ್ತೆ ನಮ್ಮ ಹತ್ರ. ಅದೇ ಡೈಲಿ ಅದೇ ಕಬಾಬ್ಗಿಂತ ಕಾಂಪಿಟೇಷನ್ ನಮ್ಗೆ. ಅದು ಕಬಾಬ್ಗೂ ಅದಕ್ಕೂ ಅದೇ ಕಾಂಪಿಟೇಷನ್. ಅಂದ್ರೆ ಟೇಸ್ಟಿಗೆ ಜನ ಅಷ್ಟು ಚೆನ್ನಾಗಿದೆ ಮೇಡಮ್. ಅದು ತುಂಬಾ ಚೆನ್ನಾಗಿದೆ. ಅದು ಮಸಾಲೆ ಕೊಡಲ್ಲ ಜಾಸ್ತಿ, ಮತ್ತೆ ಆಯಿಲ್ ಅಂತೂ 1 ಡ್ರಾಪ್ ಆಯಿಲ್ ಹಾಕಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ತಿಂದ್ರೆ ಕಸ್ಟಮರ್ 100% ಬಂದು ತಗೊಂಡು ಹೋಗ್ತಾರೆ. ಸರ್ ಈ ಕಣ್ಣು ಮುಚ್ಕೊಂಡು ಜಿಮ್ ಹೋಗೋರು, ವರ್ಕೌಟ್ ಮಾಡೋರು ಬರ್ತಾರೆ, ತುಂಬಾ ಜನ ಬರ್ತಾರೆ. ಬೋನ್ಲೆಸ್ ತಗೋತಾರೆ ಎಲ್ಲ. ಅವರೆಲ್ಲ ಡ್ರೈ ಚಿಲ್ಲಿ ಚಿಕನ್ ಬೋನ್ಲೆಸ್ ತಿಂತಾರಲ್ಲ ಅವರು, ಅದಕ್ಕೋಸ್ಕರ ಅಂತಾನೆ ಬರ್ತಾರೆ. ವಿತೌಟ್ ಆಯಿಲ್ ಇರೋದ್ರಿಂದ ಆಯಿಲ್ ಐಟಮ್ ಜಾಸ್ತಿ ಲೈಕ್ ಮಾಡಲ್ಲ ಯಾರು, ವಿತೌಟ್ ಆಯಿಲ್ ಲೈಕ್ ಮಾಡೋದು ಎಲ್ಲರೂ. ಹಂಗಾಗಿ ಜಾಸ್ತಿ ಬರ್ತಾರೆ ಅದಕ್ಕೋಸ್ಕರ. ಸರ್ ನಮಗೆ ಒಂದು ವಿಷಯ ಕೇಳ್ಬಿಟ್ವಿ, ಬರೀ 99 ರೂಪಾಯಿಗೆ ನೀವು ಬಿರಿಯಾನಿ ಕಾಂಬೋಸ್ ಕೊಡ್ತಾ ಇದ್ದೀರಾ. ಸರ್ ವರ್ಕೌಟ್ ಆಗುತ್ತಾ ಅಂತ? ಯಾಕಂದ್ರೆ ಬೆಂಗಳೂರು ಆಗುತ್ತೆ ಮೇಡಮ್, ವರ್ಕೌಟ್ ಆಗಲ್ಲ ಅಂತ ಏನಿಲ್ಲ. ನಾನು ಫುಡ್ನು ಚೆನ್ನಾಗಿ ಕೊಡ್ತಾ ಇದ್ದೀನಿ. ನನಗೂ 10 ರೂಪಾಯಿ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ಕೆಲವೊಂದು ಕಡೆ ನಾವು ಅನ್ಲಿಮಿಟೆಡ್ ಕೊಡ್ತೀವಿ, ಅದು ಕೊಡ್ತೀವಿ ಹೇಳ್ತಾರೆ. ನಾನು ಆ ಥರ ಎಲ್ಲ ಏನಿಲ್ಲ. 99 8 ವೆರೈಟಿ ಕೊಡ್ತೀನಿ 99ಗೆ. ಚಿಕನ್ ಊಟ ಸಿಗುತ್ತೆ ನಿಮಗೆ, ಅದು 99. ಫಿಶ್ ಊಟ ಸಿಗುತ್ತೆ, ಅದು 99. 6 ವೆರೈಟಿ ಬಿರಿಯಾನಿ ಎಲ್ಲ 99. ಏನೇ ತಗೊಳ್ಳಿ 99. ಹೆಚ್ಚು ಕಮ್ಮಿ ಆಗೋದೇ ಇಲ್ಲ. ಹೌದು, ಏನಿಲ್ಲ. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಸಪ್ರೇಟ್ ಸಿಗುತ್ತೆ ನಿಮ್ಗೆ ಐಟಮ್ಗಳು. ಸ್ಟಾರ್ಟರ್ಸ್, ಕಬಾಬ್ ಸಿಗುತ್ತೆ, ಲೆಗ್ ಪೀಸ್ ಸಿಗುತ್ತೆ, ಲಾಲಿಪಾಪ್ ಸಿಗುತ್ತೆ, ಫಿಶ್ ಸಿಗುತ್ತೆ, ಚಿಕನ್ ಚಾಪ್ ಸಿಗುತ್ತೆ, ಲಿವರ್ ಪೆಪ್ಪರ್ ರೈಸ್ ಸಿಗುತ್ತೆ. ಡ್ರೈ ಚಿಲ್ಲಿ ಚಿಕನ್, ಲಿವರ್ ಪೆಪ್ಪರ್ ಎರಡು ಸೂಪರ್ ಆಗಿರ್ತದೆ. ಅವೆರಡರ ಬಗ್ಗೆ ತಿಂದೋರೆ ಹೇಳ್ಬಿಡ್ತಾರೆ, ನಾವೇನು ಹೇಳಂಗಿಲ್ಲ ಅದ್ರ ಬಗ್ಗೆ. ಆಮೇಲೆ ಬಿರಿಯಾನಿ ರೈಸಲ್ಲಿ ನಾವು ಮಸಾಲೆ ಕೊಡಲ್ಲ ಮೇಡಮ್ ಜಾಸ್ತಿ. ನೋಡಿ ರೈಸು, ನೀವು ರೈಸ್ ನೋಡ್ರಿ, ಮಸಾಲೆನೇ ಇಲ್ಲ ಒಂಚೂರು. ಮಸಾಲೆ ಕೊಡಲ್ಲ, ಮತ್ತೆ ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಬಿರಿಯಾನಿಗೆ. ತುಂಬಾ ಕಮ್ಮಿ ಆಯಿಲ್ ಕೊಡೋದು. ತಿಂದವ್ರಿಗೆ ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಆ ಥರ ಏನು ಪ್ರಾಬ್ಲಮ್ ಬರಲ್ಲ, ಏನು ಸಮಸ್ಯೆ ಆಗಲ್ಲ. ಬೇರೆ ಕಡೆ ಎಲ್ಲ ಅಂದ್ರೆ ಏನೇನೋ ಮಾಡ್ಬಿಡ್ತಾರೆ, ಹೊಟ್ಟೆ ಉರಿ, ಮಸಾಲೆ ಜಾಸ್ತಿ ಅಂತಾರೆ, ಇದು ಮಾಡ್ತಾರೆ. ನಮ್ಮಲ್ಲಿ ಏನು ಅಂದ್ರೆ ಕಸ್ಟಮರ್ ಇವಾಗ ಮಧ್ಯಾಹ್ನ ತಗೊಂಡೋದ್ರೆ ನೈಟ್ 10 ಗಂಟೆಗೆ ತಿಂತಾರೆ ರೈಸ್ನ. ಏನು ಹಂಗೆ ಇರುತ್ತೆ, ಹೆಂಗೆ ತಗೊಂಡೋಗಿರ್ತೀವಿ ರೈಸ್ ಹಂಗೆ ಇರುತ್ತೆ. ಬೇರೆ ಕಡೆ ಚೇಂಜ್ ಆಗುತ್ತೆ ರೈಸ್ ಅಂತಾರೆ, ಒಂಥರ ಅಂಟಂಟ್ ಬರೋದು, ಒಂಥರ ಮಸಾಲೆ ಒಂಥರ ಆಗ್ಬಿಡೋದು, ಆ ಥರ ಕಂಪ್ಲೇಂಟ್ಸ್ ಬರುತ್ತೆ ಬಿರಿಯಾನಿಗಳಲ್ಲಿ. ನಮ್ಮ ಬಿರಿಯಾನಿಲಿ ಆ ಥರ ಕಂಪ್ಲೇಂಟ್ಸ್ ಇಲ್ಲ. ಇವಾಗ ತಗೊಂಡೋಗಿ ನೀವು 5 ಅವರ್ 10 ಅವರ್ ಬಿಟ್ಕೊಂಡು ತಿಂದ್ರು ಇವಾಗ ಹೆಂಗಿದೆ ರೈಸು ಅದೇ ಥರನೇ ಇರುತ್ತೆ. ರೈಸ್ ಏನು ಚೇಂಜಸ್ ಆಗಲ್ಲ ನಿಮ್ಗೆ. ರೈಸ್ ತಿನ್ನಕ್ಕೆ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ರೈಸ್. ಸರ್ ಇದು
ಮಟನ್ ಬಿರಿಯಾನಿ ಏನಾದ್ರು ಮಾಡ್ತೀರಾ? ಮಟನ್ ಬಿರಿಯಾನಿ ಸಂಡೇ ಮಾತ್ರ ಮೇಡಮ್. ಅದೇನ್ ಸರ್ ಸಂಡೇ ಮಾತ್ರ? ಸಂಡೇ ವೀಕ್ಲಿ ಒಂದ್ಸಲಿ. ಯಾರು ಕೇಳಿಲ್ವಾ ಸರ್ ಕಸ್ಟಮರ್? ಹೇಳ್ತಾರೆ ಸಂಡೇ ಬರ್ತಾರೆ ಮೇಡಮ್. ಮಟನ್ ಬಿರಿಯಾನಿ ಕಸ್ಟಮರೇ ಇದಾರೆ ಸಂಡೇ ನಮ್ಗೆ. ಹಂಗಾಗಿ ಸರ್ ಇದೆಲ್ಲ ಹೇಗ್ ಕಲ್ತ್ರಿ ನೀವು ಮಾಡೋದು? ಮನೆಯವರಾಗ ನಮ್ಮ ಮನೆಯವರೇ ಮೇಡಮ್, ವೈಫೇ. ಓಕೆ, ಅಂದ್ರೆ ಹೋಮ್ ಮೇಡ್ ಮನೇಲಿ ಹೇಗೆ ಮಾಡ್ಕೊತಿದ್ದೀವಿ ಆ ಥರ. ನಮ್ಮ ಅವ್ರ ಮೇನ್ ಕುಕ್ಕೇ ವೈಫ್ ನಮ್ಗೆ. ಭಟ್ರು ಮಡಿಕೊಂಡಿದೀವಿ ಅಂದ್ರೆ ಎಲ್ಲ ನಮ್ದೇ ರೆಸಿಪಿ ಎಲ್ಲ ನಾವೇನು ಕೊಟ್ಟಿರ್ತೀವಿ ಅದನ್ನ ರೆಡಿ ಮಾಡ್ಬೇಕು ಅಷ್ಟೇ. ಅವರು ಮಸಾಲೆ ಫುಲ್ ಎಲ್ಲ ನಾವೇ ರೆಡಿ ಮಾಡ್ಕೊಂತೀವಿ. ಬಿರಿಯಾನಿ ಮಸಾಲ, ಕಬಾಬ್ ಮಸಾಲ, ಚಾಟ್ ಮಸಾಲ ಎಲ್ಲ ನಾವೇ ರೆಡಿ ಮಾಡ್ಕೊಂಡು. ಮೇ ಬಿ ಹೋಮ್ ಮೇಡ್ ಇರೋದ್ರಿಂದ ಜನ ಅಷ್ಟೊಂದು ಬರ್ತಿದ್ದಾರೆ. 100% ಹೋಮ್ ಮೇಡ್ ಇದು. ಯಾಕೆಂದ್ರೆ ಇವತ್ತಿನ ಇದ್ರು ಪ್ರಪಂಚ ಹೆಂಗಾಗಿದೆ ಅಂದ್ರೆ ಕಲರ್ ಟೇಸ್ಟಿಂಗ್ ಪೌಡರ್ ಇಲ್ಲದೆ ಅಡಿಗೆನೇ ಮಾಡಲ್ಲ. ಆ ತರ ಪರಿಸ್ಥಿತಿ ತಂದಿಕ್ಬಿಡೋರು ಇವಾಗ. ನಾನು ಅಂಥದ್ರಲ್ಲಿ ನಾನು ಓಟೋಪಲ್ ಮಾಡ್ದಾಗಿಂದನೂ ಯೂಸ್ ಮಾಡಿಲ್ಲ. ನನ್ನ ಹತ್ರ ಕಸ್ಟಮರ್ ಮೊದಲು ವಾಪಸ್ ಐತಿದ್ರು, ನಿಮ್ಮ ಅಂಗಡಿ ಕಲರ್ ಇಲ್ಲ ಕಬಾಬ್ ಅಂತ ಅಂದ್ಬಿಟ್ಟು. ಈಗ ಮಧ್ಯೆ ಸರ್ಕಾರದವರೆಲ್ಲ ಇದ್ ಮಾಡೋರು ಗೊತ್ತಾ, ಇನ್ನೂ ಜಾಸ್ತಿ ಹೋಗ್ತಾ ಇದೆ ಕಬಾಬ್ ನಮ್ಮ ಹತ್ರ ಇವಾಗ. ಗೌಡ್ರ ಹತ್ರ ಚೆನ್ನಾಗೈತೆ ಕಬಾಬು, ನಾವೇ ತಿಂತಾ ಇರಲಿಲ್ಲ ಅಂತ ಅವರೇ ಹೇಳ್ತಾರೆ ಡೈರೆಕ್ಟ್ ಆಗಿ. ಸರ್ ಜನ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಇಲ್ಲಿ? ತುಂಬಾ ಲಾಂಗ್ ಇಂದನೂ ಬರ್ತಾರೆ ಮೇಡಮ್. ತುಂಬಾ ದೂರದಿಂದ ಬರ್ತಾರೆ. ನನ್ಗೆ ಅದೇ ಖುಷಿ. ಮಾಗಡಿಯಿಂದ ಬರ್ತಾರೆ, ತವರಕೆರೆ ಸೈಡ್ ಇಂದ ಬರ್ತಾರೆ, ಹೆಬ್ಬಾಳೆ ಯಲಹಂಕದಿಂದ ಬರ್ತಾರೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಅವರೇ ಬಂದು ಹೇಳ್ತಾರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದೀವಿ ಸರ್ ನಿಮ್ಮ ಅಂಗಡಿಗೆ, ತುಂಬಾ ಚೆನ್ನಾಗಿದೆ ಸರ್ ಫುಡ್, ತುಂಬಾ ಖುಷಿ ಆಯ್ತು ನಮ್ಗೆ ತಿಂದು ಅಂತ ಹೇಳ್ಬಿಟ್ಟೈತಾರೆ. ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಸರ್ ನಮ್ಗೆ ಜೀವನದಲ್ಲಿ? ದುಡ್ಡು ಒಂದೇ ಮಾಡೋದಲ್ಲ, 4 ಜನ ಊಟ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದೇ ಖುಷಿ ನಮ್ಗೆ. ಸರಿ, ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ಹಾಗೆ ವೈಫ್ ಏನ್ ಮಾಡ್ತಾ ಇದ್ರು ಮೇಡಮ್? ವೈಫ್ನು ಅವರನ್ನು ವರ್ಕ್ ಮಾಡ್ತಿದ್ರು ಮೇಡಮ್. ಅವರು ಬ್ರ್ಯಾಂಡ್ ಫ್ಯಾಕ್ಟರಿಲಿ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಾನು MNC ಕಂಪ್ನಿ SLR ಕೇಳಿರ್ತೀರ ನೀವು, ಕಂಪ್ನಿ ಪವರ್ ಗ್ಲಾಸಸ್ ಬರುತ್ತಲ್ಲ, ಕ್ರಿಸಾಲಿವಿ, ಫೋರ್ಟಿವಿ, ಪ್ರಿವೆನ್ಸಿಯಾ, ಟೈಟಸ್ ಕೋಟಿಂಗ್, ಅದರಲ್ಲಿ ನಾನು ಲ್ಯಾಬ್ ಇದರಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸರ್ ಅಂತ ವರ್ಕ್ ಬಿಟ್ಟು ನೀವು ಇಲ್ಲಿಗೆ ಬಂದು ಮಾಡೋಕೆ ಕಾರಣ ಏನು ಮೇಡಮ್? ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ನಾವು ಈ ಫೀಲ್ಡ್ ಬರ್ಬೇಕು ಅಂತ ಬರ್ಲಿಲ್ಲ, ಆದ್ರೆ ದೇವರು ನಮ್ಗೆ ಚೆನ್ನಾಗಿ ನಡೆಸ್ಕೊಂಡು ತುಂಬಾ ಖುಷಿಯಾಗಿದ್ದೀನಿ. ನಾನು ಅಲ್ಲಿ ಕಂಪ್ನಿಗಿಂತ ಚೆನ್ನಾಗಿದ್ದೀನಿ. ಒಂದೇ ಕಡೆ ಪ್ರಿಪೇರ್ ಮಾಡಿ 3 ಕಡೆ ಸಪ್ಲೈ ಮಾಡ್ಕೋತೀವಿ ಫುಡ್ನ. ಓಕೆ ಸರ್, ಮುಂಚೆ ತಂದೆಯವ್ರನ್ನ ಏನಾದ್ರು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರ? ನಮ್ಮ ತಂದೆ ತಾಯಿ ಎಲ್ಲ ಊರಲ್ಲಿ ಇರೋದು, ಹಳ್ಳಿಲಿ ಇರೋದು. ಓಕೆ, ನಾನು ಮಾತ್ರ ಇಲ್ಲಿ ಬೆಂಗಳೂರಲ್ಲಿ ಇರೋದು. ನಿಮ್ಮಿಂದನೇ ಹೋಟೆಲ್ ಬುನಿಯಾದಿ? ಹೌದು ಹೌದು ಮೇಡಮ್. ಎಷ್ಟು ಖುಷಿ ಇದೆ ಸರ್ ನಿಮ್ಗೆ ಹೋಟೆಲ್? ತುಂಬಾ ಖುಷಿ ಇದೆ ಮೇಡಮ್. ನೋಡಿ ನನ್ನ ಮುಖ ನೋಡಿ, ಬರೋ ಕಸ್ಟಮರ್ ಎಲ್ಲ ನನ್ಗೆ ಹೇಳೋದು ಅದು, ಸರ್ ನಿಮ್ಮ ಸ್ಮೈಲಿಂಗ್ ಫೇಸು ಫುಡ್ಗಿಂತ ನಾವು ನಿಮ್ಗೋಸ್ಕರನೇ ಬರ್ತೀವಿ ಅಂತ ಅಂತಾರೆ. ಎಷ್ಟೊಂದು ಕಸ್ಟಮರ್ ಹಂಗೆ. ಕೆಲವೊಂದ್ ಕಡೆ ಕಸ್ಟಮರ್ ಜೊತೆ ಮಾತಾಡೋ ರೀತಿನೂ ಒಂದು ಇದು ಲೆಕ್ಕ ಆಗೋದು. ಮೇಡಮ್ ನಮ್ದೇನು ಗೊತ್ತಾ ಮೇಡಮ್, 10 ರೂಪಾಯಿ ಕಸ್ಟಮರ್ ಬರಲಿ, 1000 ರೂಪಾಯಿ ಕಸ್ಟಮರ್ ಬರಲಿ, ನಮ್ಮ ರೆಸ್ಪಾನ್ಸ್ ಒಂದೇ ಇರುತ್ತೆ. 1000 ರೂಪಾಯಿ ಕಸ್ಟಮರ್ ಬಂದರು, 10 ರೂಪಾಯಿ ಕಸ್ಟಮರ್ ಬಂದರು, ನಾವು ಆ ಥರ ನೋಡಲ್ಲ. ಕಸ್ಟಮರು ನಮಗೆ ಅವರಿಂದ ನಾವು ಅನ್ನ ತಿಂತೀವಿ. ಅವ್ರು 10 ರೂಪಾಯಿ ಬಿಸ್ನೆಸ್ ಕೊಟ್ಟರೆ ನಮ್ಗೆ 1 ರೂಪಾಯಿ ಸಿಗುತ್ತೆ ಅದರಲ್ಲಿ. ಅದು ನಮ್ಮ ಇದು. ಓಕೆ, ಈಗ ಹೋಟೆಲ್ ಓಪನ್ ಮಾಡ್ತೀನಿ ಅಂದಾಗ ಫ್ಯಾಮಿಲಿ ಏನಂದ್ರು ಸರ್? ಬೇಕಾಗಿಲ್ಲ ಅಂತಂದ್ರೆ ಫ್ಯಾಮಿಲಿ ಸಪೋರ್ಟೇ ಮೇಡಮ್. ಸ್ಟಾರ್ಟಿಂಗ್ ಅವರೇನೆ ಸಪೋರ್ಟ್ ಮಾಡಿದ್ದು, ಮಾಡೋಣ ಹೋಟೆಲ್ ಮಾಡೋಣ. ನನಗೆ ನಮ್ಮ ಮಿಸಸ್ ಸ್ವಲ್ಪ ನಾನ್ ವೆಜ್ ಬಗ್ಗೆ ಎಲ್ಲ ಐಡಿಯಾ ಜಾಸ್ತಿ ಅವ್ರಿಗೆ ಸ್ವಲ್ಪ. ಹಂಗಾಗಿ ಇದು ಸ್ಪೆಷಲ್ ಡ್ರೈ ಚಿಲ್ಲಿ ಚಿಕನ್ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ನಮ್ಮ ಮನೇಲಿ ನಾವು ಬಿರಿಯಾನಿ ಜೊತೆ ಮಾಡ್ತಾ ಇದ್ವಿ ತಿನ್ನಕ್ಕೆ. ಇದನ್ನ ಹೋಟೆಲ್ಗೆ ಆಡ್ ಮಾಡ್ಕೊಂಡು ಇವತ್ತು ನಾವು ಅದರಿಂದಲೇ ಜೀವನ ಮಾಡ್ತಾ ಇದ್ವಿ. ಸೂಪರ್ ಸೂಪರ್. ಈಗ ಅವ್ರು ಜಾಬ್ ಮಾಡ್ತಾ ಇದ್ದಾರೆ? ಅವ್ರೊಂದು ಹೋಟೆಲ್ ನೋಡ್ಕೊಂತಾರೆ, ಅವ್ರು ಇನ್ನೊಂದು ಕಾಮಾಕ್ಷಿ ಬೆಳೆದಲ್ಲಿ ನೋಡ್ಕೊತಾರೆ, ನಾನು ಇಲ್ಲಿರ್ತೀನಿ. ಓಕೆ ಓಕೆ ಓಕೆ. ಇಬ್ರು ಬಿಸಿನೇ ಇದೀವಿ ಮೇಡಮ್, ಇಬ್ರು ಕಷ್ಟ ಬೀಳ್ತಾ ಇದೀವಿ. ಸರ್ ಇದು ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ? ಟೈಮಿಂಗ್ಸ್ ಮಧ್ಯಾಹ್ನ 12 ಗಂಟೆ ಸ್ಟಾರ್ಟ್ ಆಗುತ್ತೆ ಮೇಡಮ್, ನೈಟ್ 11:30 ಗಂಟೆ ಇರ್ತೀವಿ. ಮಧ್ಯೆ ಏನು ಕ್ಲೋಸ್ ಇರಲ್ಲ. ಆಮೇಲೆ ಮಂಡೇ ಹಾಲಿಡೇ ಇರುತ್ತೆ, ಮಿಕ್ಕಿದ ಎಲ್ಲ ದಿನ ಓಪನ್ ಇರುತ್ತೆ. ಮಂಡೇ ಬಿಟ್ಟು ಮಿಕ್ಕಿದ ಎಲ್ಲ ದಿನ ಓಪನ್ ಇರುತ್ತೆ. ಸರಿ ಸರ್. ಸಂಡೇ ಮಾತ್ರ ನೀವು ಚಿಕನ್ ಮಟನ್ ಬಿರಿಯಾನಿ, ಸಂಡೇ ಕಂಪಲ್ಸರಿ ಮಟನ್ ಬಿರಿಯಾನಿ ಇರುತ್ತೆ. ಮಟನ್ ಮೀಲ್ಸ್ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಇವಾಗ ಚಿಕನ್ ಊಟ, ಫಿಶ್ ಊಟ ಕೊಡ್ತಾ ಇದೀನಲ್ವಾ, ಅದೇ ತರನು ಮಟನ್ ಊಟ ಕೊಡಬೇಕು ಪ್ಲಾನ್ ಮಾಡ್ತಾ ಇದೀನಿ. ಅದೇ ರೇಟ್ ಇರುತ್ತೆ? ಇಲ್ಲ ಮೇಡಮ್, 249 ಮಾಡ್ತೀನಿ ನಾನು. ಅದು ನಾವು ವರ್ಕೌಟೇ ಮಾಡಕ್ಕಾಗಲ್ಲ. 800 ರೂಪೀಸ್ ಕೆಜಿ ಮಟನ್ ನಾವು ಕಾಂಪ್ರಮೈಸ್ ಆಗಲ್ಲ. ಚಿಕನ್ ಬೇಕಾದ್ರೆ ಏನೋ ರಿಲೇಷನ್ ಮಾಡ್ಬೋದು ನಾವು, ಅದ್ರಲ್ಲಿ ಆಗಲ್ಲ. ಅದೊಂದು ಸ್ಟಾರ್ಟ್ ಮಾಡ್ತೀನಿ, 3 ಇಟ್ಬಿಡ್ತೀನಿ. ಚಿಕನ್ ಊಟ, ಫಿಶ್ ಊಟ, ಮಟನ್ ಊಟ, 6 ತರ ಬಿರಿಯಾನಿ, ಸಪ್ರೇಟ್ ಸ್ಟಾರ್ಟರ್ಸ್. ಇದನ್ನ ಫಿಕ್ಸ್ ಮಾಡ್ಕೊಂತೀನಿ. ಇದ್ರ ಮೇಲೆ ಬೇರೆ ಇನ್ನೇನು ಮಾಡಲ್ಲ ನಾವು ಫುಡ್ಗಳು. ನಮ್ಗೆ ಏನು ಗೊತ್ತಿದೆ ಮೇಡಮ್ ಅದು ಮಾಡ್ಕೊಂಡು ಹೋಗ್ತಾ ಇದೀವಿ. ಮನೇಲಿ ಅಡುಗೆ ಮಾಡೋದನ್ನೇ ಹೋಟ್ಲಿಗೆ ಅಡುಗೆ ಮಾಡಿ ಜೀವನ ಮಾಡ್ತಾ ಇದೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಎಷ್ಟೊಂದು ಜನ ಯೂತ್ಸು ಈ ತರ ಬಿಸ್ನೆಸ್ ಮಾಡ್ಬೇಕಂದ್ರೆ ಸ್ವಲ್ಪ ಇಂಜರಿತಾರೆ. ಒಂದ್ ಲೆಕ್ಕಕ್ಕೆ ಒಂದು ಫ್ಯಾಮಿಲಿ ಇರ್ಬೋದು, ಜಾಬ್ ಮಾಡ್ತಾ ಇರ್ತಾರೆ, ಜಾಬ್ ಬಿಟ್ಟು ನಾನೇ ಇಂಜರಿತಾ ಇದೆ. ನನಗೆ ಹೋಟೆಲ್ ಫೀಲ್ಡ್ಗಿಂತ ಫಿಶ್ ತವಾ ಫ್ರೈ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ನೋಡಿದವ್ರು ಏನ್ ಅನ್ಕೊಬಿಡ್ತಾರಪ್ಪ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅದೇ ಈ ಫೀಲ್ಡಿಗೆ ಬಂದು ಬಿದ್ದಾದ್ಮೇಲೆ ಈ ನಮ್ಗೆ ಕಸ್ಟಮರ್ ಕೊಡ್ತಾರೆ ಗೊತ್ತಾ, ಪ್ರೀತಿ ವಿಶ್ವಾಸ, ಅದ್ರ ಮುಂದೆ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಅವ್ರು ನಮ್ಮನ್ನ ಮಾತಾಡ್ಸೋ ರೀತಿ ತುಂಬಾ ಚೆನ್ನಾಗಿದೆ ಸರ್, ಫುಡ್ಡು ನಮ್ಗೆ ಇಷ್ಟ ಆಯ್ತು, ಮತ್ತೆ ಬರ್ತೀವಿ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳ್ತಾರಲ್ಲ, ಅದೆಲ್ಲ ನಮ್ಗೇನು ಅದು ಕಣ್ಣು ಕಾಣಿಸಲ್ಲ. ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ನಮ್ಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ನಾವು ಎಷ್ಟು ರೆಸ್ಪಾನ್ಸ್ ಕೊಡ್ತೀವಿ ಕಸ್ಟಮರ್ಗೆ ಅಷ್ಟು ಜಾಸ್ತಿ ಆಗ್ತಾರೆ. ಅದರಿಂದ ಭೇದ ಭಾವ, ಅಯ್ಯೋ ಇದು ಹೋಟ್ಲು ಫೀಲ್ಡು ಅವೆಲ್ಲ ಲೆಕ್ಕ ಬರಲ್ಲ ಮೇಡಮ್. ನಾವು ಕಸ್ಟಮರ್ ಜೊತೆ ಚೆನ್ನಾಗಿದ್ವಿ, ನಮ್ಮ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದ್ರೆ ಯಾವುದೇ ರೀತಿ ಭೇದ ಭಾವ ಬರಲ್ಲ. ಅಂದ್ರೆ ಈಗ ಯೂತ್ಸ್ ಹೇಳ್ತಾ ಇರೋದು ಯಾವುದೇ ಇಂಜರಿಕೆ ಬೇಡ, ಬಂದು ಆರಾಮ ಮಾಡಿ. ಇಂಜರಿಕೆ ಪಡ್ಲೇಬಾರ್ದು. ಯಾಕೆಂದ್ರೆ ನಾನೇ ಉದಾಹರಣೆ ಅದಕ್ಕೆ.
ನಾನು ಫಸ್ಟು ತವಾ ಫ್ರೈ ಮಾಡಬೇಕು ಅಂದ್ಕೊಂಡು ಬೇಡ ಅಂತ ಕೆಲಸ ಮಾಡಿ ಸುಮ್ಮನೆ ಆಗಿಬಿಟ್ಟಿದೆ. ಕೆಲಸ ಮಾಡ್ಕೊಂಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದೇ ನೀವು ಹೇಳಿದ್ರಲ್ಲ ಅದೇ ಮಾತ್ರ ನಾನು ಹಿಂಜರಿಕೊಂಡು ಹಿಂದೆ ಹೋಗ್ಬಿಟ್ಟೆ. ಆದರೆ ಇವಾಗ ಅನಿಸ್ತೈತೆ ನಾನು ಇದೇ ಫೀಲ್ಡ್ಗೆ ಒಂದು 10 years ಬ್ಯಾಕಲ್ಲಿ ಬಂದಿದ್ದಿದ್ರೆ ನಾನು ಇನ್ನೂ ಬೆಳೆದು ಬಿಡ್ತಾ ಇದೆ ಅಂತ ಅನಿಸ್ತೈತೆ. ಇವಾಗಲೂ ಚೆನ್ನಾಗೇ ಇದ್ದೀನಿ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ನನ್ನ ಕಡೆ ಕೆಲಸ ಮಾಡೋದಕ್ಕಿಂತ ನಾನು ತುಂಬ ಚೆನ್ನಾಗಿದ್ದೀನಿ, ಎಲ್ಲ ಪರ್ಫೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಮನೇನೂ ಕಟ್ತಾ ಇದ್ದೀನಿ ಕಾಮಾಕ್ಷಿ ಪಾಳ್ಯದಲ್ಲಿ. ಕಾಮಾಕ್ಷಿ ಪಾಳ್ಯದಲ್ಲಿ ಸೈಟ್ ತೊಗೊಂಡು ಇಲ್ಲೇ ಮನೇನೂ ಕಟ್ತಾ ಇದ್ದೀನಿ. 1 ಕೋಟಿ ಬಜೆಟಲ್ಲಿ ಮನೆ ಕಟ್ತಾ ಇದ್ದೀವಿ. ಇನ್ನು 4 months ಕ್ಲಿಯರ್ ಆಗುತ್ತೆ ಸರ್. ಎಲ್ಲ ಮಾಡ್ತೀವಿ ಸರ್ ನಾವು. ಫೀಲ್ ಏನು ಅನ್ಸಲ್ಲ, ಖುಷಿ ಸರ್. ನಂಗೆ ತಟ್ಟೆ ಇದ್ರೆ ಖುಷಿ ಆಗುತ್ತೆ. ನಾನು ಕಳ್ತನ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ದೀನಿ ಕಷ್ಟಪಟ್ಟು. ಅದರಲ್ಲಿ ನಾವು ಹೆಂಗೆ ಅಂದರೆ ನಾವು ಹುಡುಗರು ಕೈ ಕೊಟ್ಟಾಗ ನನ್ನ ಹೆಂಡ್ತಿ ನಾನು ಇಬ್ಬರೇ ಒಂದೊಂದು ತಿಂಗಳು ಇಬ್ಬರೇ ಮಾಡಿದ್ದೀವಿ. ನಾವೇ ಕಸ ಹೊಡಿತೀವಿ, ನಾವೇ ತಟ್ಟೆ ತೊಳಿತೀವಿ, ನಾವೇ ಅಡುಗೆ ಮಾಡ್ತೀವಿ, ಎಲ್ಲ ನಾವೇ ಕ್ಲೀನ್ ಮಾಡ್ತೀವಿ. ಎಲ್ಲ ಮಾಡಿ ಈ ಪೊಸಿಷನ್ ಬಂದು ನಿಂತಿದ್ದೀವಿ ಸರ್. 6 ವರ್ಷದಲ್ಲಿ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಹೆಸರಾಗಿಲ್ಲ ಹೋಟ್ಲು. ಅಷ್ಟು ಸೈಕಲ್ ಹೊಡೆದಿದ್ದೀವಿ. ಸ್ಟಾರ್ಟಿಂಗ್ ಹೋಟ್ಲು ಮಾಡಿದಾಗ 2 months ನನ್ನ ಮನೆಗೆ ಹೋಗ್ಬಿಟ್ಟು ಹತ್ಬಿಡ್ತಾ ಇದೆ. ಸೀರಿಯಸ್ ಆಗಿ ನಮ್ಮ ಮಿಸ್ಸಸ್ ಬೈತಾ ಇದೆ, ನಾನು ಹೆಂಗೋ ಒಳ್ಳೆ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದೆ. ನನ್ಗೆ ಹೆಂಗಾಗತ್ತು ಅಂದರೆ ಇಲ್ಲಿ ಬಂದ ತಕ್ಷಣ ಒಂಥರ ನನಗೇನೋ ಒಂಥರ ಹಿಂಸೆ ಅನ್ಸ್ಬಿಡತ್ತು. ನಂಗೆ ಸೆಟಪ್ ಇರಲಿಲ್ಲ, ಅಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ. ನಂಗೆ ಸಖತ್ ಹಿಂಸೆ ಅನ್ಸುತ್ತು, ಏನೋ ಒಂಥರ ಹಿಂಸೆ ಅನ್ಸ್ಬಿಡತ್ತು. ಆಮೇಲೆ ಒಂದು 2 months ತುಂಬಾನೇ ಡಲ್ ಆಗ್ಬಿಟ್ಟೆ ನಾನು. ಆಮೇಲೆ ಲೆಕ್ಕ ಎಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ, ಏನು ವ್ಯಾಪಾರ ಆಗ್ತಾ ಇದೆ, ಏನು ಉಳಿತೈತೆ, ಬಾಡಿಗೆ ಏನು, ಕರೆಂಟ್ ಬಿಲ್ ಏನು, ಗ್ಯಾಸ್ ಬಿಲ್ ಏನು, ಮಸಾಲೆ ಐಟಮ್ ಏನು, ಪ್ರತಿಯೊಂದು ಪಿನ್ ಟು ಪಿನ್ ಅವತ್ತು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಬರಿತಾ ಇದ್ದೀನಿ. 1ನೇ ತಾರೀಕಿಂದ 30ನೇ ತಾರೀಕು ಗಂಟ ಏನು ಖರ್ಚು ಮಾಡ್ತೀನಿ ಫುಲ್ಲು ಎಂಟ್ರಿ ಮಾಡಿರ್ತೀನಿ. ಅದು ಫುಲ್ ಲೆಕ್ಕ ತೆಗಿತೀನಿ ವ್ಯಾಪಾರ ಎಲ್ಲನೂ. ಅದಾದಮೇಲೆ ನಮಗೆ ಏನೋ ಇದೆ ಇಲ್ಲಿ ಅಂತ ಅನಿಸ್ತು. ಆ ಲೆಕ್ಕ ತೆಗೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಇದೆ ಯಾಕೆ ತಲೆ ಕೆಡಿಸ್ಕೋಬೇಕು, ಮಾಡೋಣ ಅನ್ನೋದು ಒಂದು ಹುಮ್ಮಸ್ಸು ಜಾಸ್ತಿ ಆಯಿತು ನಮಗೆ. ಕೆಲವೊಬ್ರು ಏನು ಅಂದರೆ ಯಾರು ಲೆಕ್ಕಾಚಾರ ಮಾಡಲ್ಲ, ಸುಮ್ಮನೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಲೆಕ್ಕಾಚಾರ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಂಗೆ ಲಾಭ ಬರ್ತೈತಾ ಇಲ್ಲ ನಷ್ಟ ಆಯ್ತೈತಾ, ನಮ್ಮ ಉದ್ಧಾರ ಆಯ್ತಿನ, ಏನು ಕತೆ ಒಂದು ಸೆಟ್ ಆಗ್ಬಿಡುತ್ತೆ. ಅದು ಬಂದಾಗ ಏನಾಗುತ್ತೆ ಅಂದರೆ ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ. ನಾನು 10 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ, ನನಗೆ 20 ರೂಪಾಯಿ ಸಂಪಾದನೆ ಆಯ್ತಿದ್ದೆ, ಏನಾಗುತ್ತೆ ಹೇಳ್ರಿ, ಇನ್ನೂ ಏನು ಮಾಡ್ಬೋದು ನಾನು ಇದರಲ್ಲಿ, ಮಾಡಬೇಕು ಅನ್ನೋ ಆಸೆ ಬರುತ್ತೆ ಮನುಷ್ಯನಿಗೆ. ಅದೊಂದು ಮಾಡ್ಬೇಕು ಎಲ್ಲರೂ. ನೀವು ಹೇಳ್ತಿರೋದು ಸ್ಟ್ರಗಲ್ ಇಂದ ಇದೇ ಇರುತ್ತೆ. ಸ್ಟ್ರಗಲ್ ಯಾರೋ ದೊಡ್ಡವ್ರು ಹೇಳಿದ್ದಾರೆ, ಒಂದು ದಿನಕ್ಕೆ ಸಂಪಾದನೆ ಆಸೆ ಪಡೋನು ಕೂಲಿ ಕೆಲಸ ಮಾಡೋನು, ತಿಂಗಳಿಗೆ ಸಂಪಾದನೆ ಆಸೆ ಪಡೋನು ಕಾರ್ಮಿಕ. ಅದೇ ಅವನು 5 ವರ್ಷಕ್ಕೆ ನಾನು ಬರಲಿ ನನಗೆ ಲಾಭ ಅಂತ ಯೋಚನೆ ಮಾಡ್ತಾನಲ್ಲ, ಅವ್ನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಟಾಟಾ ಅವರು ಅದು ಮಾತು ಹೇಳಿದ್ದಾರೆ. ಎಲ್ಲ ಒಂದು ಕಡೆ ನಾನು ಕೇಳಿದ್ದೀನಿ ಅದನ್ನ. ಆ ಥರ ಮಾಡಿದ್ರೇ, ಸ್ಟ್ರಗಲ್ ಮಾಡಿದ್ರೇ ಟಾಟಾ ಇವತ್ತು ಯಾವ ಲೆವೆಲ್ಗೆ ಹೆಸರು ಮಾಡಿದ್ದಾರೆ. ಅವ್ರು ಇಲ್ಲ ಅಂದ್ರೂ ಇನ್ನೂ ಎಷ್ಟು ಜನ್ಮ ಬಂದ್ರೂ ಅವ್ರದ್ದು ಹೆಸರು ಓಡ್ತಾ ಇರುತ್ತೆ. ಅದು ಟಾಟಾನ ಹಂಗೆ, ಅದು ಹಂಗೇನೆ ಇರೋದು, ಅದು ಸತ್ಯ. ನಾವು ಇವತ್ತು ಪ್ರೆಸೆಂಟ್ ಇದು ಮಾಡಬಾರ್ದು, ನಾಳೆದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಸರ್ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇವಾಗ ಎಲ್ಲರೂ ಬಂದು ಎಲ್ಲ ಇದರಲ್ಲೂ ಸಕ್ಸಸ್ ಆಗೋಕ್ಕಾಗಲ್ಲ. ಇವಾಗ ನಾನು ನೋಡ್ದಂಗೆ ನನಗಿಂತ ದೊಡ್ಡ ಮಟ್ಟದಲ್ಲಿ ಹೋಟ್ಲು ಮಾಡಿ 50 ಲಕ್ಷ 60 ಲಕ್ಷ ಬಂಡವಾಳ ಹಾಕಿ ಲಾಸ್ ಆಗಿ ನಮ್ಮ ಹೋಟ್ಲು ಸವಾಸನೆ ಬೇಡ ಅಂತ ಡ್ಯೂಟಿಗೆ ಹೋಗೋರು ಇದ್ದಾರೆ, ಎಷ್ಟು ಜನ ನೋಡಿದ್ದೀನಿ. ಅದು ಅವ್ರ ಸ್ಟ್ರಗಲ್ಲು. ಅವರು ಅದ್ರ ಮೇಲೆ ಪ್ರೀತಿ ವಿಶ್ವಾಸ ಕೊಟ್ಟು ಯಾರಿಲ್ಲ ಅಂದ್ರೂ ನಾವು ಮಾಡ್ತೀವಿ ಅನ್ನೋ ಒಂದು ಆತ್ಮಧೈರ್ಯ ಅವ್ರಿಗಿದ್ರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಬಂಡವಾಳ ಹಾಕ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಬಂದರೆ ಆಗಲ್ಲ. ನಾನು ರೆಡಿ ಇದ್ದೀನ, ಫಸ್ಟು ನಾನು ಇದೆಲ್ಲ ಮಾಡೋದಕ್ಕೆ ನಾನು ರೆಡಿ ಇದ್ದೀನಾ, ಬನ್ನಿ ಬಿಸ್ನೆಸ್ಗೆ. ನೀವು ರೆಡಿ ಇಲ್ವಾ, ಬರಬೇಡಿ. ನಿಮ್ಗೇನು ಗೊತ್ತಿದೆ ಅದನ್ನು ಮಾಡಿ. ಗೊತ್ತಿಲ್ಲದೆ ಇರೋದು ಬಿಸ್ನೆಸ್ ಯಾವುದು ಕೈ ಹಾಕ್ಬಾರ್ದು. ನನಗೆ ಗೊತ್ತಿರೋಂಗೆ ಇವಾಗ ನಿಮ್ಗೇನ್ರ ಬಗ್ಗೆ ಐಡಿಯಾ ಐತೆ, ನೀವು ಅದನ್ನು ಮಾಡಿ, ಬಿಸ್ನೆಸ್ ಮಾಡಿ, ಅದು ಒಳ್ಳೆಯದು. ಬಿಸ್ನೆಸ್ ಸರ್ ಡೈಲಿ ಆಗುತ್ತೆ ಸರ್, ನಮಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ಬಿರಿಯಾನಿ ಒಂದು 400 ಬಿರಿಯಾನಿ ಗಂಟ ಹೋಗುತ್ತೆ ಡೈಲಿ. ಸ್ಯಾಟರ್ಡೇ ಸಂಡೇ ಸ್ವಲ್ಪ ಇನ್ನೂ ಚೆನ್ನಾಗಾಗುತ್ತೆ ಬಿಸ್ನೆಸ್ಸು. ವೀಕ್ ಡೇಸ್ಗಳಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದರಲ್ಲಿ ತಷ್ಟೇ ಸ್ಯಾಟರ್ಡೇ ಸ್ವಲ್ಪ ಕಮ್ಮಿ ಇರುತ್ತೆ, ಮಿಕ್ಕಿದ ಎಲ್ಲ ದಿನ ಚೆನ್ನಾಗಿರುತ್ತೆ ಬಿಸ್ನೆಸ್. ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ನಮಗೆ. ಕಸ್ಟಮರ್ ಕಂಪ್ಲೇಂಟ್ಸ್ ಇಲ್ಲ ನಮ್ಗೆ, ಏನು ಎಲ್ಲ ರೆಗ್ಯುಲರ್ ಕಸ್ಟಮರೇ. ಒಂದು ಕಸ್ಟಮರ್ ಬಂದರು ಅಂದರೆ ಅವ್ರು ಏನು ತಗೋತಾರೆ, ಅವ್ರಿಗೆ ಏನು ಕೊಡಬೇಕು ಅಂತ ನನಗೆ ಗೊತ್ತು, ಅದೇ ಕೊಡ್ತೀನಿ ನಾನು ಅವ್ರಿಗೆ. ಆ ಥರನೇ ಎಲ್ಲ ಕಸ್ಟಮರ್, ಎಷ್ಟು ಜನ ಕಸ್ಟಮರ್ ಬರಲಿ ಎಲ್ಲರೂ ಮೈಂಡಲ್ಲಿ ಇರ್ತಾರೆ ನನಗೆ. ಎಲ್ಲ ಕಸ್ಟಮರ್ನೂ ರೆಸ್ಪಾನ್ಸ್ ಕೊಟ್ಟು ಮಾತಾಡ್ಸ್ತೀನಿ ನಾನು.